ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿನ್ನೆ ನಡೆದಿರೋ ಎಪಿಸೋಡು, ಇವತ್ತು ಬಂದಿರೋ ಪ್ರೋಮೋ ನಿಜವಾಗ್ಲೂ ಗೂಸ್ಬಂಪ್ ಬರುತ್ತೆ. ಯಾರು ಈ ಒಂದು ಎಪಿಸೋಡ್ನ ಪ್ರೋಮೋನ ಮರ್ತೋಗಲ್ಲ ಅಂತ ಅನ್ಸುತ್ತೆ ಈ ಸೀಸನ್ಗೆ. ನಿಮ್ಮ ಹಣೆ ಬರದಲ್ಲಿ ಯಾವುದಾದ್ರೂ ಒಂದು ಬರೆದಿದ್ರೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ, ಇಲ್ಲ ಅಂದ್ರೆ ಖಂಡಿತ ಸಿಗಲ್ಲ. ಅದನ್ನ ಮಾತ್ರ ಈ ಒಂದು ಎಪಿಸೋಡಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿನಗೆ ಅಂತ ಬರೆದಿದ್ರೆ ಅದು ನಿನ್ನ ಹುಡುಕೊಂಡು ಬರುತ್ತೆ, ಇಲ್ವಾ ನಿನ್ ತಿಪ್ಪರ್ಲಾಗ ಹೊಡೆದ್ರು ಸಿಗಲ್ಲ. ಅದಂತೂ ನನ್ಗಂತೂ ನಿಜವಾಗ್ಲೂ ಅದು ನಂಬಕ್ಕೆ ಆಗ್ತಾ ಇಲ್ಲ. ನಿನ್ನೆ ನಡೆದಿರೋ ಒಂದು ಇನ್ಸಿಡೆಂಟು, ಇವತ್ತು ಗೌತಮಿ ಆಗಿರೋ ಕ್ಯಾಪ್ಟನ್ ಆದ ರೀತಿ ಎಲ್ಲ ನೋಡಿದಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಹೆಂಗ್ ಒಂದೊಂದೇ ಕೂಡ್ಕೊಂಡು ಬಂತು ಗುರು ಅವ್ರಿಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ಗೌತಮಿಯವರು ಸ್ಯಾಟರ್ಡೆ ಎಪಿಸೋಡಲ್ಲಿ ಸುದೀಪ್ ಸರ್ ಇಂದ ಏನ್ ಸಜೆಷನ್ ಬಂತೋ ಪ್ರತಿಯೊಂದು ತಗೊಳ್ತಾರೆ. ಮಂಜು ಅವರಿಂದ ದೂರ ಇರಕ್ ನೋಡ್ತಾರೆ. ಕಳಪೆ ಮತ್ತೆ ಉತ್ತಮ ಅಂತ ಬಂದಾಗ ಎಷ್ಟು ಚೆನ್ನಾಗಿ ವಾದಿಸ್ತಾರೆ. ಒಂದು ಟಾಸ್ಕ್ ಅಂತ ಕನ್ಸಿಡರ್ ಮಾಡಿ ಎಷ್ಟು ಚೆನ್ನಾಗಿ ವಾದಿಸ್ತಾರೆ. ಅದಾದ್ಮೇಲೆ ಹಾಗಲಕಾಯಿ ತಿಂತಾರೆ, ಮೆಣಸಿನ್ಕಾಯಿ ತಿಂತಾರೆ, ಅವ್ರ ಟೀಮ್ ಪರವಾಗಿ ನಿಲ್ತಾರೆ. ಆ ಟೀಮಲ್ಲಿ ಮಂಜಣ್ಣ ಇದ್ರೂ ಕೂಡ ಜಸ್ಟ್ ಮಂಜಣ್ಣ ಹತ್ರನೇ ಇಲ್ದಂಗೆ ಎಂಟೈರ್ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಒಂದು ಟಿವಿ, ಇದು ಡಿ ಟಿವಿ ಜೊತೆ ಸೇರ್ಕೊಂಡು ಎಷ್ಟೊಂದು ಹೋಸ್ಟಿಂಗ್ ಎಲ್ಲ ಮಾಡ್ತಾರೆ. ಐಶ್ವರ್ಯ ಅವ್ರ ಜೊತೆ ಎಲ್ಲಾನ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಪಾಯಿಂಟ್ಸ್ ಗೆದ್ದಿದ್ರು ಕೂಡ ಈ ಕಡೆ ಅಂದ್ರೆ ಜನಗಳ ವೋಟಿಂಗು ಮತ್ತೆ ಪಾಯಿಂಟ್ಸ್ ಅಂತ ಬಂದಾಗ ಅವರ ಪಾಯಿಂಟ್ಸ್ ತುಂಬಾ ಕಡಿಮೆ ಆಗಿ ಅವ್ರ ತಂಡನೇ ಆಚೆ ಹೋಗಿರುತ್ತೆ. ಇವರು ಕಂಟೆಂಡರ್ಸ್ ಕೂಡ ಆಡಕ್ಕಾಗಲ್ಲ. ಅಂತ ಟೈಮಲ್ಲಿ ಆಪೋಸಿಟ್ ತಂಡದಲ್ಲಿರೋ ಮೋಕ್ಷಿತಾಗೆ ಪಾಪ ತನ್ನ ಧನರಾಜು ನಿನ್ನೆ ಅಂತೂ ಎಲ್ಲ ಹೋದ್ರು ಅಂತ ಹೇಳ್ಬೋದು. ಧನರಾಜ್ ಅವರು ಇಷ್ಟು ಜೆನ್ಯೂನ್ ಗುರು ಆ ಮನುಷ್ಯ, ಸಿಕ್ಕಾಪಟ್ಟೆ ಜೆನ್ಯೂನು. 1% ನೆಗೆಟಿವಿಟಿ ಹೊತ್ಕೊಳ್ದಂಗೆ ಡೆಫಿನೆಟ್ಲಿ ಇವರು ಆಚೆ ಬರ್ತಾರೆ. ಧರ್ಮವ್ರು ಹೆಂಗ್ ಆಚೆ ಬಂದ್ರೋ ಡೆಫಿನೆಟ್ಲಿ ಧನರಾಜ್ ಅವರು ಕೂಡ ಹಂಗೆ ಆಚೆ ಬರ್ತಾರೆ. ನಿನ್ನೆ ತಗೊಂಡಿರೋ ಡಿಸಿಷನ್ ಮಾತ್ರ ಸೂಪರ್ ಅಂತ ಅನ್ನಿಸ್ತು. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರಲ್ವಾ, ಸೂಪರ್ ಅನ್ನಿಸ್ತು. ಚೈತ್ರ ಅವರು ಉಸ್ತುವಾರಿಗಳಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಮೋಕ್ಷಿತಾ ಅವರು ಕಳಪೆ ಉತ್ತಮ ಅಂತ ಬಂದಾಗ ಚೈತ್ರ ಅವ್ರನ್ನ ಕಳಪೆ ಅಂತ ವಾದಿಸಿದ್ದಾರೆ. ಶಿಶಿರ್ ಅವರು ಶೋಲ್ಡರ್ ಇದು ಅಂತ ನೋಡ್ದಂಗೆ ಕೂಡ ಚೆನ್ನಾಗಿ ಆಡಿದ್ದಾರೆ. ರಜತ್ ತಲೆ ಬೋಳಿಸ್ಕೊಂಡಿದ್ದಾರೆ, ಕುತ್ಕೊಂಡಿದ್ದಾರೆ. ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ನಾನೇ ಏನು ಮಾಡಿಲ್ವಾ ಅಂತ ಅನ್ನಿಸ್ತು. ನನ್ನ ಹತ್ರ ರೀಸನ್ ಕೂಡ ಇಲ್ಲ ಇವ್ರಿಗೆ ಆಚೆ ಇಡೋಣ ಅಂದ್ರೆ ಅಂತ ಅಂದ್ಬಿಟ್ಟು ಎಷ್ಟು ಮೆಚೂರ್ ಆಗಿ ಜೆನ್ಯೂನ್ ಆಗಿ ಒಪ್ಕೊಂಡ್ರಾ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯ್ತು. ಹೀಗೆ ಕೊಟ್ಟಾದ್ಮೇಲೆ ಮೋಕ್ಷಿತಾ ಅವ್ರಿಗೆ ಅವ್ರದ್ದು ತಪ್ಪು ಅಂತ ನಿಜವಾಗ್ಲೂ ಹೇಳಕ್ ಆಗಲ್ಲ. ಯಾಕಂದ್ರೆ ಅದು ಹೇಳಕ್ ಆಗಲ್ಲ ಅನ್ನೋದು ಯಾಕೆ ಅಂದ್ರೆ, ಮಂಜಣ್ಣ ಮತ್ತೆ ಗೌತಮಿ ಹತ್ರ ಅವ್ರು ಹೋಗಿ ರಿಕ್ವೆಸ್ಟ್ ಮಾಡದೆ ಇಲ್ದಿದ್ದು ಓಕೆ, ಒಪ್ಕೋಬಹುದು ಆಯ್ತಾ. ಪ್ರತಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಹೇಳ್ತಿರೋದು, ಮೋಕ್ಷಿತಾ ಆ ತರ ಸೆಲ್ಫ್ ರೆಸ್ಪೆಕ್ಟ್ ಗೆ ಹೋಗಿ ಕೇಳ್ದೆ ಇದ್ದಿದ್ದು ತುಂಬಾ ಖುಷಿ ಆಯ್ತು, ಸೆಲ್ಫ್ ರೆಸ್ಪೆಕ್ಟ್ ಗೆ ನಿಂತ್ಲು ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇದೆ. ಬಟ್ ನಂದೇನ್ ಕ್ವಶನ್ ಅಂದ್ರೆ, ಆಯ್ತು ಸೆಲ್ಫ್ ರೆಸ್ಪೆಕ್ಟ್ ಗೆ ಹೋಗಿ ನಿಂತ್ಲು, ಬಟ್ ಐಶ್ವರ್ಯಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ ಅಲ್ವಾ? ತ್ರಿವಿಕ್ರಮ್ ಹತ್ರ ಪ್ರಾಬ್ಲಮ್ ಇರ್ಲಿಲ್ಲ, ಭವ್ಯ ಹತ್ರ ಎಲ್ಲ ಸಾರ್ಟ್ ಔಟ್ ಆಗೋಗಿತ್ತು. ತುಂಬಾ ಚೆನ್ನಾಗೇ ಮಾತಾಡ್ತಾ ಇದ್ರು. ಹೋಗಿ ನಮ್ಮ ಮೋಕ್ಷಿತ್ ಅವರು ಐಶ್ವರ್ಯನ ಹೋಗಿ ಅಪ್ರೋಚ್ ಮಾಡ್ಬೋದಾಗಿತ್ತು, ಭವ್ಯನ ಹೋಗಿ ಅಪ್ರೋಚ್ ಮಾಡ್ಬೋದಾಗಿತ್ತು. ಗೌತಮಿನ ಅಪ್ರೋಚ್ ಮಾಡದೇ ಇದ್ದಿದ್ದಕ್ಕೆ, ಮಂಜಣ್ಣನ ಅಪ್ರೋಚ್ ಮಾಡದೇ ಇದ್ದಿದ್ದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಅನ್ಕೊಬಹುದು. ಮತ್ತೆ ತ್ರಿವಿಕ್ರಮ್ನ ಕಂಡ್ರೆ ಅವ್ರಿಗೆ ಆಗಲ್ಲ. ಸ್ವಲ್ಪ ನಾಮಿನೇಷನ್ ಅಲ್ಲೇನೆ ಸೈಕೋ ಅದು ಇದು ಅಂತ ಅಂದ್ರು ತ್ರಿವಿಕ್ರಮ್ ಅಂತ ಮಾತು ಬಂದಿರೋದ್ರಿಂದ ಓಕೆ, ಅವ್ರ ಹತ್ರ ಹೋಗಿ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಓಕೆ, ಸೆಲ್ಫ್ ರೆಸ್ಪೆಕ್ಟ್, ನನ್ನಿಂದ ಕ್ಯಾಪ್ಟನ್ ಆದ್ರು ಅಂತ ಮಾತಾಡ್ತಾರೇನೋ ಅಂತ ಅನ್ಕೊಂಡು ಓಕೆ. ಬಟ್ ಭವ್ಯ ಐಶ್ವರ್ಯ ಅವ್ರ ಹತ್ರ ಅಪ್ರೋಚ್ ಮಾಡ್ಬೋದಾಗಿತ್ತು ಅಲ್ವಾ? ಐಶ್ವರ್ಯನ ಬೇರೆಯವ್ರಿಗೆ ಈಗ ಮೋಕ್ಷಿತ ತಗೊಂಡು ನಮ್ಮ ಇವರಿಗೆ ಬೇರೆಯವ್ರನ್ನ, ಚೈತ್ರ ಅವ್ರಿಗೆ ಬೇರೆಯವ್ರನ್ನ ಅರೇಂಜ್ ಮಾಡುವಂತ ಪ್ಲಾನ್ ಮಾಡಬಹುದಿತ್ತಲ್ವಾ? ಅಲ್ಲಿ ಪ್ರಯತ್ನನೇ ಪಟ್ಟಿದ್ದು ಸೆಲ್ಫ್ ರೆಸ್ಪೆಕ್ಟ್ ಹೆಂಗಾಗುತ್ತೆ? ಗೌತಮಿ ಮತ್ತೆ ಮಂಜಣ್ಣನ ಹತ್ರ ಹೋಗದೆ ಇದ್ದಿದ್ದು ಸೆಲ್ಫ್ ರೆಸ್ಪೆಕ್ಟ್ ನಾವು ಒಪ್ಕೋಬಹುದು. ಬಟ್ ಮೋಕ್ಷಿತ ಬೇರೆಯವ್ರ ಹತ್ರ ಹೋಗಿ ಒಪ್ಸಿ ಆಡ್ಬೋದಾಗಿತ್ತು. ಅದು ಸೆಲ್ಫ್ ರೆಸ್ಪೆಕ್ಟ್ ಅಂತಂತೂ ನನಗಂತೂ ಅನ್ನಿಸ್ಲಿಲ್ಲ. ಅದು ಈಗೋ ಅಂತಾನೆ ಅನ್ಸಿದ್ದು ಮೋಕ್ಷಿತ ಅವ್ರದ್ದು. ಹೋಗಿ ಖಂಡಿತ ಕನ್ವಿನ್ಸ್ ಮಾಡ್ಬೋದಾಗಿತ್ತು, ಭವ್ಯವ್ರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು, ಐಶ್ವರ್ಯನ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಇನ್ನು ಮಿಕ್ಕಿರೋ 3 ಜನನ ಬಿಟ್ಟಿದ್ರು ಕೂಡ ನನಗೇನು ಅನ್ನಿಸ್ತಾ ಇರ್ಲಿಲ್ಲ. ಬಟ್ ಅಲ್ಲಿ ಗಿವ್ ಅಪ್ ಖಂಡಿತ ಮಾಡಿದ್ರು. ನನಗಂತೂ ಹಂಗ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರು ಕಮೆಂಟ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಜಾಸ್ತಿ ರೀಚ್ ಬರಲ್ಲ ಅಷ್ಟೇ, ನಾವು ಮಾಡಿದ್ದು ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಇದೆಲ್ಲ ನಡೆದಿದ್ದಾದ್ಮೇಲೆ ಮೋಕ್ಷದವ್ರು ತಗೊಂಡಿದ್ದು ಮಾತ್ರ ರಾಂಗ್ ಡಿಸಿಷನ್. ಅದು 200% ನನಗಂತೂ ಅನ್ಸುತ್ತೆ ಅವ್ರು ತಗೊಂಡಿದ್ದು ರಾಂಗ್ ಡಿಸಿಷನ್. ಹೋಗಿ ಅಪ್ರೋಚ್ ಮಾಡ್ಬೇಕಾಗಿತ್ತು ಭವ್ಯ ಅವ್ರನ್ನಾಗ್ಲಿ, ಅಟ್ಲೀಸ್ಟ್ ಐಶ್ವರ್ಯ ಅವ್ರನ್ನಾಗ್ಲಿ. ಇವ್ರಿಬ್ಬರನಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕನ್ವಿನ್ಸ್ ಮಾಡಬಹುದಿತ್ತು. ಅದು ಬಿಟ್ಟು ನಾನು ಯಾರನ್ನೂ ಕೇಳಲ್ಲ, ಈ ಬೇರೆ ಯಾರಿಂದನೂ ಕ್ಯಾಪ್ಟನ್ ಆಗೋ ಅವಶ್ಯಕತೆ ಇಲ್ಲ ಅಂತ ಕೂತಿದ್ದು ಮಾತ್ರ ಡೆಫಿನೆಟ್ಲಿ ತಪ್ಪು ಮೋಕ್ಷಿತದು. ನಾನು ಅದೇ ಮಾತ್ ಮೇಲೆನೆ ಸ್ಟಿಕ್ಕನ್ ಆಗಿರ್ತೀನಿ ಇವತ್ತೂ. ಬಟ್ ಗೌತಮಿ ಮಂಜಣ್ಣನ ಹತ್ರ ಹೋಗದೆ ಇದ್ದಿದ್ದು ಸೆಲ್ಫ್ ರೆಸ್ಪೆಕ್ಟು. ಯಾಕಂದ್ರೆ
ಕನ್ವಿನ್ಸ್ ಮಾಡೋದಕ್ಕೆ ನೆನ್ನೆ ಎಪಿಸೋಡ್ ನೋಡಿರೋರು ಗೊತ್ತಾಗಿರುತ್ತೆ. ಕನ್ವಿನ್ಸ್ ಮಾಡೋದಕ್ಕೆ ಇವಾಗ ನನ್ನ ಹತ್ರ ಬರ್ಲೇಬೇಕು. ನೋಡು ವಿಧಿ ಹೆಂಗಿದೆ ಅಂತ ಮಂಜಣ್ಣ, ಗೌತಮಿ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿದಾದ್ಮೇಲೆ ಮೋಕ್ಷಿತ್ ಅವ್ರು ಹಂಗಿದ್ದಿದ್ದು ಕರೆಕ್ಟೇನಾ ಅಂತ ಅನ್ನಿಸ್ತು. ಬಟ್ ಅಲ್ಲಿ ಐಶ್ವರ್ಯ ಮತ್ತೆ ಭವ್ಯ ಹತ್ರ ಹೋಗದೆ ಇದ್ದಿದ್ದು ಡೆಫಿನೆಟ್ಲಿ ಈಗೋ ಅಂತ ಅನ್ನಿಸ್ತು. ಗೇಮ್‌ನ ಗೇಮ್ ತರ ಮಾಡ್ಕೊಂಡು ಅಟ್‌ಲೀಸ್ಟ್ ಒಂದ್ ಸ್ವಲ್ಪ ಟ್ರೈ ಆದ್ರೂ ಮಾಡಬಹುದಿತ್ತು ಅಂತ ನನಗನ್ನಿಸ್ತು. ನೆನ್ನೆ ಅವ್ರು ಗಿವ್ ಅಪ್ ಮಾಡ್ತಾರೆ. ಆ ಒಂದು ಆಪರ್ಚುನಿಟಿ ಗೌತಮಿಯವ್ರ ಕಡೆ ಹೋಗುತ್ತೆ ನೆನ್ನೆ. ಟೀಮ್ ಎಲ್ಲ ಸೇರ್ಬಿಟ್ಟು ಗೌತಮಿ ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಧನರಾಜ್ ಅವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ನೋಡಿ ಇವಾಗ ಅವರೆಲ್ಲ ಅಂದ್ಕೊಳ್ತಾ ಇರ್ತಾರೆ ನಮ್ ಟೀಮ್ ಅವರೇನೆ ಕ್ಯಾಪ್ಟನ್ ಆಗ್ಬೇಕು ಅಂತ. ಅವ್ರನ್ನೇ ಮಾಡ್ತಾರೆ ನೋಡ್ರಿ ಇವಾಗ ಅವರೇ ಅಲ್ವಾ ಸಪೋರ್ಟ್ ಮಾಡೋದು ಅಂತ ಮಾತಾಡ್ಕೊಳ್ತಾರೆ. ಬಟ್ ನೆನ್ನೆ ಆ ಥರ ಏನೂ ಮಾಡಲ್ಲ. ಎಲ್ಲಾರುನು ಜೆನ್ಯೂನ್ ಆಗೇ ಸಪೋರ್ಟ್ ಮಾಡ್ತಾರೆ. ಅವ್ರನ್ನೇ ಕ್ಯಾಪ್ಟನ್ ಮಾಡೋಣ ಅಂತ ತುಂಬಾ ಜೆನ್ಯೂನ್ ಆಗಿ ಪ್ರತಿಯೊಬ್ರು ಅಪೋಸಿಟ್ ತಂಡದವರು ಆಟ ಆಡ್ತಾರೆ. ಇಲ್ಲಿ ತುಂಬಾ ಕ್ರೇಜಿ ಅನ್ಸೋದು ಭವ್ಯ ಗೌಡ ಅವರು. ತುಂಬಾ ಕಷ್ಟಪಟ್ಟು ಹೆಲ್ಪ್ ಮಾಡಿದ್ದಾರೆ. ಆದ್ರೆ ನಿನ್ನೆ ಐಶ್ವರ್ಯ ಮತ್ತೆ ಚೈತ್ರಾಗೆ ಹಂಗ್ ಅನ್ಬಾರ್ದಾಗಿತ್ತು. ನಾನ್ ಆಟ ಆಡ್ತಾ ಇರೋದು ಮುಚ್ಕೊಂಡ್ ಕುತ್ಕೋಬೇಕಲ್ಲಿ ಅಂತಾರೆ. ಯಾಕ್ ಗುರು ಇಷ್ಟು ಟ್ರಿಗರ್ ಆಗ್ತಾರೆ ನಮ್ಮ ಭವ್ಯ ಅವರು ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಶಿಶಿರ್ ಒಬ್ಬ ಹುಡುಗಿ ಅಲ್ಲಿ ನಿಂತ್ಕೊಂಡು ಶಿಶಿರ್ನ ಅಲ್ಲಿಗ್ ತಂದಿದಾರಲ್ಲ ಸಿಕ್ಕಾಪಟ್ಟೆ ಗ್ರೇಟ್ ಅಂತ ಅನ್ನಿಸ್ತು. ಮತ್ತೆ ಭವ್ಯ ಅವರು ಒಂದು ಸೂಪರ್ ಪ್ಲಾನ್ ಮಾಡ್ತಾ ಇದ್ದಿದ್ದು ಅಂದ್ರೆ ಗೋಲ್ಡನ್ ಬಾಲ್ ಏನಿರುತ್ತೋ ಅದನ್ನ ತಗೊಂಡ್ಬಿಟ್ಟು ಇಟ್ಕೊಬಿಡೋರು. ಸೊ ಅದರಿಂದ ಯಾರು ಅವ್ರನ್ನ ಎಲಿಮಿನೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದು ಒಂದು ಸೂಪರ್ ಬ್ರೈನ್ ಯೂಸ್ ಮಾಡಿ ಭವ್ಯ ಅವರು ನಿನ್ನೆ ಆಡಿದ್ರು. ಅವರಿಂದಾನೇ ಇವತ್ತು ಶಿಶಿರ್ ಅವರು 2ನೇ ಸಲ ಕ್ಯಾಪ್ಟನ್ ಆಗೋ ಒಂದು ಚಾನ್ಸ್‌ನ ತಗೊಂಡ್ರು ಅವರು. ತುಂಬಾ ಖುಷಿ ಆಯ್ತು. ಲಿಲಿಪುಟ್ ತುಂಬಾ ಚೆನ್ನಾಗೆ ಯಾವುದೇ ಒಂದು ಟಾಸ್ಕ್ ಅಂತ ಬಂದ್ರೆ ಅಲ್ಲಿ ಸೋತು ಆಚೆ ಬರೋ ಮಗಳೇ ಅಲ್ಲ ಭವ್ಯ ಗೌಡ ಅವರು. ನೀವು ಯಾವುದೇ ಟಾಸ್ಕ್ ನೋಡ್ರಿ ಬಟ್ ಸೂಪರ್ ಆಗಿ ಆಡಿರ್ತಾರೆ ಭವ್ಯ ಅವರು. ತುಂಬಾ ಚೆನ್ನಾಗಿ ಆಡಿರ್ತಾರೆ. ಇದೆಲ್ಲ ಬಿಟ್ರೆ ಇನ್ನ ನಮ್ಮ ಗೌತಮಿ ಮತ್ತೆ ಶಿಶಿರ್ಗೆನೆ ಟಾಸ್ಕ್ ಕೊಟ್ಟಿರೋದು. ಇಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಬೇರೆಯವರ ಸಪೋರ್ಟ್‌ನೇ ತಗೊಂಡು ಆಡಿದಿದ್ರೆ ಅಬ್ಬಾ ಯಾರ್ನು ನನ್ನಿಂದನೇ ಕ್ಯಾಪ್ಟನ್ ಆದ್ಲು ಹಂಗೆ ಹಿಂಗೆ ಅಂತ ಒಂದು ಮಾತಾಡೋ ಇದಿರ್ತಿತ್ತು. ಬಟ್ ಇವಾಗ ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ಆಡಿದ್ದಾರೆ ಅನ್ನಂಗೆ ಹೇಳಂಗಿದೆ. ಯಾಕಂದ್ರೆ ಗೌತಮಿ ಪರವಾಗಿ ಆಡ್ತಾ ಇದ್ದಾರೆ, ಶಿಶಿರ್ ಪರವಾಗೇನೆ ಆಡ್ತಾ ಇದ್ದಾರೆ. ಹಿಂಗೆ ಕಷ್ಟಪಟ್ಟು ಆಡಿ ಗೌತಮಿ ಅವರು ಕ್ಯಾಪ್ಟನ್ ಆಗ್ತಾರೆ. ಎಲ್ಲರ ಮುಖದಲ್ಲೂ ಸ್ಮೈಲ್ ಅಂತೂ ಎದ್ದು ಕಾಣಿಸ್ತಾ ಇದೆ. ಭವ್ಯ ಗೌಡ ಅವರಂತೂ ತುಂಬಾ ಖುಷಿಯಾಗಿದ್ದಾರೆ. ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಬಟ್ ಎಲ್ಲರೂ ಏನ್ ಅನ್ಕೊಳ್ಳೋದಂದ್ರೆ ಬಕೆಟು ಕ್ಯಾಪ್ಟನ್ ಆಗಿ ಹೋಗ್ಬಿಟ್ಲಲ್ಲ ಅದಕ್ಕೆ ನನ್ಗೇನಾದ್ರೂ ಆಪರ್ಚುನಿಟಿ ಸಿಗುತ್ತೆ ಅಂತ ಖುಷಿ ಪಡ್ತಿದ್ದಾಳೆ ಅಂತ ಮಾತಾಡ್ಕೊಳ್ತಿದ್ದಾರೆ. ಬಟ್ ಮಂಜಣ್ಣ ಆದಾಗೂ ಅಷ್ಟೇ ಖುಷಿ ಪಟ್ಟಿದ್ದಾರೆ. ಬೇರೆ ಯಾವ್ರೇ ಮನೆಗೆ ಆದ್ರೂ ಕೂಡ ಭವ್ಯ ಅವರು ತುಂಬಾ ಚೆನ್ನಾಗೇ ರಿಯಾಕ್ಟ್ ಮಾಡ್ತಾರೆ. ನನಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಜೆನ್ಯೂನ್ ಅನ್ನಿಸ್ತಾರೆ ಭವ್ಯಗೌಡ ಅವರು. ಯಾವುದೇ ಫಿಲ್ಟರ್ ಹಾಕೊಂಡು ಇನ್ನೇನೇ ಹಾಕೊಂಡು ಮತ್ತೊಂದು ಮಗದೊಂದು ಮಾಡಲ್ಲ. ತುಂಬಾ ಚೆನ್ನಾಗೇ ಆಟ ಆಡ್ತಾ ಇದ್ದಾರೆ ಅಂತಾನೆ ನನಗೆ ತುಂಬಾ ಖುಷಿ ಆಗುತ್ತೆ. ಅವರು ತುಂಬಾ ಖುಷಿ ಆಗ್ತಾರೆ. ಈ ಕಡೆ ಮೋಕ್ಷಿತ್ ಅವರು ಇದೆಲ್ಲದಕ್ಕೂ ನನ್ನ ಮಗಳೇ ಅಲ್ಲ ಅಂತ ಕಮೆಂಟ್ ಮಾಡಿರೋದು ನಮ್ಗೆ ಗೊತ್ತಾಗ್ತಾ ಇದೆ. ಬಟ್ ನನಗೆ ಇವರು ಮಗಳೇ ಅಲ್ಲ ಅಂತಿದ್ದಾರೆ ಹೊರತು ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ಸಿರುತ್ತೆ ಗುರು. ಯಾರಿಗಾದ್ರೂ ಅನ್ಸಿರುತ್ತೆ. ನನ್ನ ಆಪರ್ಚುನಿಟಿನ ಇಷ್ಟು ಚೆನ್ನಾಗಿ ಹೋಗಿ ಹಿಂಗ್ ಟರ್ನ್ ಆಗೋಯ್ತಲ್ಲ ಅಂತ. ಗೌತಮಿ ಅವರಂತೂ ಫುಲ್ ಖುಷಿಯಾಗಿರ್ತಾರೆ. ಮಂಜಣ್ಣ ಅವರಂತೂ ಖುಷಿಗೇನು ಇದೇ ಇಲ್ಲ, ಕಡಿಮೆನೇ ಇಲ್ಲ ಅನ್ನಂಗೆ ಫುಲ್ ಎಲ್ಲರೂ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತಾರೆ. ಒಂದು ಹಾರ್ಡ್ ವರ್ಕ್‌ಗೆ ಖಂಡಿತ ಒಂದು ಫಲಿತಾಂಶ ಅನ್ನೋದು ಸಿಕ್ತು ಖಂಡಿತ. ಯಾಕಂದ್ರೆ ಗೌತಮಿ ಅವರು ಕೂಡ ಎಂಟೈರ್ ವೀಕ್ ತುಂಬಾ ಕಷ್ಟಪಟ್ಟಿರ್ತಾರೆ. ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಿರ್ತಾರೆ. ಅವ್ರೇನ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಜನ ಹೇಳ್ತಾ ಇದ್ರು. ಅದನ್ನೆಲ್ಲ ತಿದ್ಕೊಳ್ಳೋ ಪ್ರಯತ್ನ ಕೂಡ ನಮ್ಮ ಗೌತಮಿ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಈ ವಾರ. ಒಂದು ರೈಟ್ ಪರ್ಸನ್ ಕ್ಯಾಪ್ಟನ್ ಆದ್ರು. ಈಗ ಮನೆಯವರೆಲ್ಲರೂ ಸೇರಿ ಅವರಿಗೋಸ್ಕರನೇ ಅವ್ರ ಮಾತನ್ನ ಕೇಳ್ಕೊಂಡು ಅವ್ರು ಆಡ್ಬೇಕು. ಸೊ ಮುಂದಿನ ವಾರ ಅಲ್ಲ ಬರೋ ವಾರ ಮೋಕ್ಷಿತ ಅವ್ರಿಗೆ ಏನ್ ಕಾದಿರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಗೌತಮಿ ಅವರು ಏನು ಮಾಡ್ಲಿಲ್ಲ ಅಂದ್ರೂ ಕೂಡ ಮಂಜಣ್ಣವ್ರು ಹಾಕೊಡೋದ್ರಲ್ಲಿ ನಂಬರ್ 1 ಇರ್ತಾರೆ. ಸೊ ಹೆಂಗೆ ಮುಂದಿನ ವಾರನ ಮೋಕ್ಷಿತ ಅವರು ಫೇಸ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇದೊಂದೇ ಒಂದನ್ನೇ ಅಕ್ಸೆಪ್ಟ್ ಮಾಡಿದ್ರು ಮೋಕ್ಷಿತ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಟಿಕ್ ಆನ್ ಆಗ್ಲಿಲ್ಲ ಅಂದ್ರೆ ಅವರು ಮೇಲ್ ಬರೋ ನೆಗೆಟಿವಿಟಿ ಅಷ್ಟಿಷ್ಟ ಆಗಲ್ಲ. ಕಾದ್ ನೋಡ್ಬೇಕು ಹೆಂಗಿರುತ್ತೆ ಮುಂದಿನ ದಿನಗಳು ಅಂತ. ಬಟ್ ಒಂದು ಗೌತಮಿ ಅವ್ರು ಕ್ಯಾಪ್ಟನ್ ಆಗಿದ್ದ ರೀತಿ, ಕ್ಯಾಪ್ಟನ್ ಆಗಿದ್ದು ನನಗೆ ಪರ್ಸನಲಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಕಷ್ಟಪಟ್ರೆ ನಿನ್ ಕಷ್ಟನ ಯಾವನಿಂದನೂ ಕಿತ್ಕೊಳಕ್ಕಾಗಲ್ಲ. ಅದಕ್ಕೆ ಫಲಿತಾಂಶ ದೇವ್ರು ರೆಡಿಯಾಗಿ ಇಟ್ಟಿರ್ತಾನೆ ಅಂತಾರಲ್ಲ, ಅದು ಮಾತ್ರ ಇದಕ್ ತುಂಬಾ ಸೆಟ್ ಆಯ್ತು. ತುಂಬಾನೇ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟು ಕ್ಯಾಪ್ಟನ್ ಆದ್ರು ಅಂತ ಅನ್ನಿಸ್ತು. ನಿಮ್ಗೇನ್ ಅನ್ನಿಸ್ತು ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.